ಜೋರು ಮಳೆಗೆ ಅರ್ಧ ಬೆಂಗಳೂರು ಅಲ್ಲೋಲ ಕಲ್ಲೋಲವಾಗಿದೆ. ರಸ್ತೆಗಳಲ್ಲೆಲ್ಲ ನೀರು ನಿಂತು ವಾಹನ ಸವಾರರು ಪರದಾಡುವಂತಾಗಿದೆ. ವಾಹನ ಸವಾರರಿಗೆ ಸಂಚಕಾರ ಎದುರಾಗಿದೆ. ಭಾರೀ ಮಳೆಯಾಯಿತು ಬೆಂಗಳೂರಲ್ಲಿ ಒಂದೆರಡು ಮೂರು ಗಂಟೆ ಹಿಂದೆ. ಕಂಪ್ಲೀಟ್ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾಗಿದ್ದಾವೆ. ಮೆಜೆಸ್ಟಿಕ್, ಆರ್ಟಿ ನಗರ, ಜಯಮಹಲ್ ರಸ್ತೆ, ಶಾಂತಿನಗರದಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಈ ಮಳೆಯಿಂದ. ನೀವು ಗಮನಿಸ್ತಾ ಇರಬಹುದು, ಸಾಕಷ್ಟು ಪ್ರಮಾಣದ ಮಳೆಯಾಗಿದೆ. ಮೆಜೆಸ್ಟಿಕ್, ಓಕ್ಲಿಪುರಂ ಸುತ್ತಮುತ್ತ ಭಾರೀ ಮಳೆ ಅಬ್ಬರಿಸಿರುವಂಥದ್ದು. ಓಕ್ಲಿಪುರಂ ಸಿಗ್ನಲ್ ಮುಕ್ತ ಆಗಿದೆ. ಅಂಡರ್ ಪಾಸ್, ಕಾರಿಡಾರ್ ಕೆರೆಯಂತಾಗಿದ್ದಾವೆ. ನೀವು ಗಮನಿಸ್ತಾ ಇರಬಹುದು, ಮಳೆ ನೀರಲ್ಲೇ ವಾಹನ ಸವಾರರು ಜೀವ ಕೈಯಲ್ಲಿಡ್ಕೊಂಡು ಸಂಚಾರ ಮಾಡ್ತಿದ್ದಾರೆ. ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಮಳೆ ನೀರಿನಿಂದ ಸೋರ್ತಾ ಇದೆ. ಭಾರೀ ಮಳೆ ಆಯಿತು, ಸಿಕ್ಕಾಪಟ್ಟೆ ಮಳೆ ಬಂತು. 2 ಗಂಟೆ ಅಂತೂ ಸತತವಾಗಿ ಮಳೆ ಬಂತು. ನೀವು ಗಮನಿಸ್ತಾ ಇರ್ಬೋದು, ಒಂದು ಕಡೆ ಮಳೆಗೆ ಮೆಜೆಸ್ಟಿಕ್ನಲ್ಲಿ ಸೋರ್ತಾ ಇರುವಂಥದ್ದು, ಮತ್ತೊಂದು ಕಡೆ ಅಂಡರ್ ಪಾಸ್ಗಳೆಲ್ಲವೂ ಕೂಡ ಕೆರೆಯಂತಾಗಿದ್ದಾವೆ. ಭಾರೀ ಪ್ರಮಾಣದ ಮಳೆಗೆ ಬೆಂಗಳೂರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ವಾಹನ ಸವಾರರು ಕೂಡ ಅದೇ ಕೆರೆಯಂತಾಗಿರುವಂಥ ರಸ್ತೆಯಲ್ಲೇ ಸಂಚಾರ ಮಾಡ್ತಿದ್ದಾರೆ ಜೀವ ಕೈಲಿಡ್ಕೊಂಡು. ಯಾಕಂದರೆ ಹೇಳಿ ಕೇಳಿ ಬೆಂಗಳೂರಲ್ಲಿ ನಾವು ರಸ್ತೆಗಳು ನೋಡಿದ್ದೀವಿ ಎಷ್ಟು ಶುದ್ಧವಾಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅದೇ ಭಯದಲ್ಲಿ ಪಾಪ ಸಂಚಾರ ಮಾಡ್ತಿದ್ದಾರೆ. ಇನ್ನು ಆರ್ಟಿ ನಗರ ಹಾಗೂ ನಾಗವಾರ ಜಂಕ್ಷನ್ನಲ್ಲಿ ಕೂಡ ಮಳೆಯಿಂದಾಗಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಸಮಸ್ಯೆ ಆಗಿದೆ. ಹೆಬ್ಬಾಳ ಕಡೆಗೆ ನಿಧಾನಗತಿಯಲ್ಲಿ ವಾಹನಗಳು ಹೋಗ್ತಿದ್ದಾವೆ. ಇನ್ನು ಮತ್ತೊಂದು ಕಡೆ ಜಯಮಹಲ್ ರಸ್ತೆ, CQAL ಕ್ರಾಸ್ ಕೆರೆ ಅಂತ ಆಗಿರುವಂಥದ್ದು ನೀರು ನಿಂತಿರೋದ್ರಿಂದ ಮೇಕ್ರಿ ಸರ್ಕಲ್ ಹಾಗೂ ಕಂಟೋನ್ಮೆಂಟ್ ಕಡೆಗೆ ನಿಧಾನಗತಿಯಲ್ಲಿ ವಾಹನಗಳು ಚಲಾಯಿಸ್ತಾ ಇದ್ದಾವೆ. ಹಾಗೆಯೇ ವಿಲ್ಸನ್ ಗಾರ್ಡನ್, ಸಿದ್ದಯ್ಯ ರಸ್ತೆ, ಶಾಂತಿನಗರ ಭಾಗದಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಈ ಭಾರೀ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕೆರೆಗಳಂತಾಗಿದ್ದಾವೆ. ಬೆಂಗಳೂರಲ್ಲಿ ಮಳೆಯ ಅಬ್ಬರದ ಬಗ್ಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಇನ್ನು ಬೆಂಗಳೂರಲ್ಲಿ ಮಳೆ ಅಬ್ಬರದ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ರಾಜಧಾನಿ ಬೆಂಗಳೂರಿನಲ್ಲಿ ಕಳೆದ ಅರ್ಧ ಗಂಟೆಯಿಂದ ಭಾರಿ ಮಳೆ ಆಗ್ತಾ ಇದೆ. ಸಂಜೆನೂ ಕೂಡ ಅರ್ಧ ಗಂಟೆಗಳ ಕಾಲ ಸುರಿದಂತ ಮಳೆಗೆ ರಸ್ತೆಗಳೆಲ್ಲವೂ ಕೂಡ ಕೆರೆಯಂತಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ಸಿದ್ದಾಪುರ ರಸ್ತೆಯಲ್ಲಿರೋದು. ಸೊ ಲಾಲ್ಬಾಗ್ನಿಂದ ಎಡಭಾಗಕ್ಕೆ ಶಾಂತಿನಗರ ಕಡೆ ಹೋಗ್ಬೇಕಾದ್ರೆ ಸಿದ್ದಾಪುರ ರಸ್ತೆಯಲ್ಲಿ ಆಲ್ಮೋಸ್ಟ್ ರಸ್ತೆ ಮೇಲೆಲ್ಲ ಕೂಡ ಮಳೆ ನೀರು ನಿಂತ್ಕೊಂಡಿದೆ. ವೆಹಿಕಲ್ಗಳು, ಟೂ ವೀಲರ್ನವರು, ಯಾಕಂದ್ರೆ ಕಳೆದ ಅರ್ಧ ಗಂಟೆಯಿಂದನೂ ಕೂಡ ಮಳೆ ಸುರಿತಾನೆ ಇರೋದ್ರಿಂದ ತಮ್ಮ ಮನೆಗೆ ಅನಿವಾರ್ಯವಾಗಿ ಮಳೆಯಲ್ಲೇ ನೆನೆದುಕೊಂಡು ಹೋಗ್ತಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. 2 ರಿಂದ 3 ಅಡಿಯಷ್ಟು ಮಳೆ ನೀರು ನಿಂತ್ಕೊಂಡಿದೆ. ಆಟೋಗಳು ಮತ್ತು ಟೂ ವೀಲರ್ ಹೋಗೋದು ಬಹಳ ಕಷ್ಟ ಆಗ್ತಾ ಇದೆ. ಈವನ್ 4 ವೀಲರ್ಸ್ ಕೂಡ ಎಲ್ಲಿ ತಗ್ಗಿದೆ, ಎಲ್ಲಿ ಗುಂಡಿದೆ ಅಂತ ಹೇಳಿ ನೋಡ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇರೋದು. ದೊಡ್ಡ ದೊಡ್ಡ ವೆಹಿಕಲ್ ಗಳೆಲ್ಲವೂ ಕೂಡ ಬರ್ತಾ ಇದಾವೆ ಇದೇ ರಸ್ತೆಯಲ್ಲಿ. ಯಾಕಂದ್ರೆ ರಾತ್ರಿ ಟ್ರಾವೆಲ್ ಮಾಡ್ಲಿಕ್ಕೆ ವೆಹಿಕಲ್ ಗಳೆಲ್ಲವೂ ಕೂಡ ಬರ್ತಾ ಇರೋದು. ಸೊ ಆ ವೆಹಿಕಲ್ ಗಳು ನೋಡ್ತಿದ್ರೆ ಅಕ್ಕಪಕ್ಕದ ಶಾಪ್ಗಳು ಒಳಗಡೆನೂ ಕೂಡ ಮಳೆ ನೀರು ನುಗ್ಗುವ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಾಕಂದ್ರೆ ಮೋರಿಗಳೆಲ್ಲವೂ ಕೂಡ ಬ್ಲಾಕೇಜ್ ಆಗ್ತಿರೋ ಕಾರಣಕ್ಕಾಗಿ ವೆಹಿಕಲ್ಗಳ ಮೂವ್ಮೆಂಟ್ ಕಷ್ಟ. ಅದರಲ್ಲೂ ಕೂಡ ಇದರಲ್ಲಿ ಆಂಬುಲೆನ್ಸ್ ವೆಹಿಕಲ್ ಕೂಡ ಹೋಗ್ತಿರೋಂಥ ದೃಶ್ಯ ಕೂಡ ಕಂಡು ಬರ್ತಾ ಇದೆ. ಸೊ ಈ ರೀತಿಯಾಗಿ ಸಿದ್ದಾಪುರ ರಸ್ತೆ ಆಲ್ಮೋಸ್ಟ್ ಅಕ್ಕಪಕ್ಕದಲ್ಲಿ ನಿಲ್ಲಿಸಿದಂತ ವೆಹಿಕಲ್ಗಳಿದ್ದಾವೆ, ಅಲ್ಲೂ ಕೂಡ ಮಳೆ ನೀರು ನಿಂತ್ಕೊಂಡಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಸೊ ಇದು ಸಿದ್ದಾಪುರ ರಸ್ತೆಯಲ್ಲಿ ಮಳೆ ನೀರು ನಿಂತ್ಕೊಂಡು ರಸ್ತೆ ಎಲ್ಲ ಕೂಡ ಆಲ್ಮೋಸ್ಟ್ ಕೆರೆ ಅಂತಾದಂತ ಸಿಚುವೇಶನ್ ನಿರ್ಮಾಣ ಆಗಿರೋದು. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ಮಹಾನಗರಿ ಬೆಂಗಳೂರಿನಲ್ಲಿ ಕಳೆದ ಅರ್ಧ ಗಂಟೆಯಿಂದ ಭಾರಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ರಸ್ತೆ ಮೇಲೆಲ್ಲ ಕೂಡ ಮಳೆ ನೀರು ನಿಂತ್ಕೊಂಡು ಸಾಕಷ್ಟು ತೊಂದರೆ, ಅದರಲ್ಲೂ ಕೂಡ ವಾಹನ ಸವಾರರಿಗೆ ಬಹಳ ಕಿರಿಕಿರಿ ಆಗ್ತಾ ಇದೆ. ವಿಲ್ಸನ್ ಗಾರ್ಡನ್ ನ ಬಹುತೇಕ ರಸ್ತೆಗಳು ಎಲ್ಲ ಕೂಡ, ಯಾಕಂದ್ರೆ ತಗ್ಗು ಪ್ರದೇಶ ಆಗಿರೋದ್ರಿಂದ ಬಹುತೇಕ ಎಲ್ಲ ರಸ್ತೆಗಳೆಲ್ಲ ಕೂಡ ಇದೇ ರೀತಿಯಾದಂತ ಪರಿಸ್ಥಿತಿ ದೃಶ್ಯದಲ್ಲಿ ನೋಡ್ತಾ ಇದ್ರಿ. 4ನೇ ಅಡ್ಡ ರಸ್ತೆ ವಿಲ್ಸನ್ ಗಾರ್ಡನ್, ಅಂದ್ರೆ ಶಾಂತಿನಗರದಿಂದ ನೀವು ಕೋರಮಂಗಲ ಕಡೆ ಹೋಗ್ಬೇಕಾದ್ರೆ ಇರುವಂತ ರಸ್ತೆ ಆಲ್ಮೋಸ್ಟ್ ನಿಮಗೆ 2 ವೀಲರ್ 4 ವೀಲರ್ ಇಲ್ಲಿರುವಂತ ಆಟೋಗಳು ಕೂಡ ನೋಡ್ತಾ ಹೋದ್ರೆ ಬಹಳ ಸಿಚುವೇಶನ್ ಗಂಭೀರ. ಹೇಗೆ ತುಂಬಾ ಪ್ರಾಬ್ಲಮ್, ಒಂದು ಗಾಡಿ ಹೋಗಕ್ಕಾಗಲ್ಲ, ಎಲ್ಲ ಬ್ಲಾಕ್ ಆಗುತ್ತೆ, ಎಲ್ಲ ರೋಡ್ ಪೈಪ್ಗಳು ಎಲ್ಲ ಪ್ರಾಬ್ಲಮ್, ಎಲ್ಲ ಸ್ವಲ್ಪ ನೋಡ್ಬಿಡಿ. ರೋಡ್ ಮೇಲೆನೆ ಮಳೆ ನೀರು ನಿಂತ್ಕೊಂಡ್ರೆ ಎಲ್ಲ ಅದು ನೀವು 8ವರೆ ಬರ್ಬೇಕಾಯ್ತು, ಇಲ್ಲಿ ಫುಲ್ ಚೇಂಬರ್ ಎಲ್ಲ ಬ್ಲಾಕ್. ನಿಮಗೆ ನೋಡ್ತಾ ಹೋದ್ರೆ ರಸ್ತೆ ಮೇಲೆಲ್ಲ ಕೂಡ ಮಳೆ ನೀರು, ಇದೇ ರೀತಿಯಾದಂತ ಸಿಚುವೇಶನ್. ಸಂಜೆನೂ ಕೂಡ ಅರ್ಧ ಗಂಟೆ ಭಾರಿ ಮಳೆ ಆಯ್ತು. ಇದರ ಪರಿಣಾಮ ಬಹುತೇಕವಾಗಿ ವಿಲ್ಸನ್ ಗಾರ್ಡನ್ ನ ಬಹುತೇಕ ಎಲ್ಲ ರಸ್ತೆಗಳು ಎಡಬದಿಗೆ ನಾನು ತೋರಿಸ್ತಾ ಇರೋದು. ಸೊ ಇನ್ನು ಬಲಬದಿಗೆ ತೋರಿಸ್ತಾ ಹೋದ್ರೆ ಅದರ ಪರಿಸ್ಥಿತಿನೂ ಕೂಡ ಭಿನ್ನ ಏನಿಲ್ಲ, ಅದು ಕೂಡ ಅದೇ ರೀತಿಯಾದ ಸಿಚುವೇಶನ್ ಇರೋದು.
4 ವೀಲರ್ ವೆಹಿಕಲ್ಗಳ ಮೂವ್ಮೆಂಟ್ ನಿಮಗೆ ಬಹಳ ಸ್ಲೋನೇ ಇರೋದು, ಎಲ್ಲಿ ತಗ್ಗಿದೆ ಅಂತಲೂ ಕೂಡ ಗೊತ್ತಾಗೋದಿಲ್ಲ. ಅದರಲ್ಲಿ ಸ್ಪೀಡಾಗಿ ಚಾಲನೆ ಮಾಡ್ತಿರೋಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಸೊ ಇದು ಬೆಂಗಳೂರು ನಗರದ ಕೇವಲ ಲಾಲ್ಬಾಗ್ ಮತ್ತು ವಿಲ್ಸನ್ ಗಾರ್ಡನ್ ರಸ್ತೆಯ ಪರಿಸ್ಥಿತಿ ಮಾತ್ರ ಅಲ್ಲ, ಬಹುತೇಕ ರಸ್ತೆಗಳು ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿದಾವೆ ಅಲ್ಲೆಲ್ಲ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ ಇರೋದು. ಮೋರಿಗಳೆಲ್ಲವೂ ಕೂಡ ಬ್ಲಾಕ್ ಆಗಿದಾವೆ, ನೀರು ಒಳಗಡೆ ಹೋಗ್ತಾ ಇಲ್ಲ ಮೋರಿಗೆ. ಇದರ ಪರಿಣಾಮ 2 ವೀಲರ್ 4 ವೀಲರ್ ಪ್ರತಿಯೊಬ್ಬರು ಕೂಡ ಯಾರು ಮನೆಗಳಿಗೆ ತೆರಳಬೇಕಾಗಿದೆ ಅವ್ರು ಯಾರು ಕೂಡ ಇನ್ ಟೈಮಿಗೆ ಹೋಗದೇ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಬೆಂಗಳೂರಲ್ಲಿ ಸುರಿದಂತ ಅರ್ಧ ಗಂಟೆ ಮಳೆಗೆ. ಇನ್ನೂ 3 ಗಂಟೆಗಳ ಕಾಲ ಯೆಲ್ಲೋ ಅಲರ್ಟ್ ಅನ್ನ ಹವಾಮಾನ ಇಲಾಖೆ ಸೂಚನೆ ನೀಡಿದೆ. ರಾತ್ರಿ ಇಡೀನು ಕೂಡ ಎಲ್ಲೆಲ್ಲಿ ತಗ್ಗು ಪ್ರದೇಶಗಳಿರ್ತವೆ ಮನೆ ಒಳಗಡೆ ನೀರು ನುಗ್ಗಿದ್ರು ಕೂಡ ಅಚ್ಚರಿ ಪಡೋ ಅವಶ್ಯಕತೆ ಇಲ್ಲ. ಬೆಂಗಳೂರಿಂದ ಕ್ಯಾನಪಸನ್ನ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ಇಂದು ಸಂಜೆ ಮತ್ತು ಕಳೆದ ಅರ್ಧ ಗಂಟೆಯಿಂದ ಸುರಿತಿರುವಂತ ಮಳೆಗೆ ಅಕ್ಷರಶಃ ಬೆಂಗಳೂರಿನ ರಸ್ತೆಗಳು ಕೆರೆಯಂತಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ನಾವೀಗ ಶಾಂತಿನಗರ ಬಸ್ ನಿಲ್ದಾಣದಿಂದ ಕೋರಮಂಗಲ ಕಡೆಗೆ ಮತ್ತು ಡೈರಿ ಸರ್ಕಲ್ ಕಡೆಗೆ ಹೋಗುವಂತ ರಸ್ತೆ ಇದು. ಪ್ರಮುಖ ರಸ್ತೆಯ ಪರಿಸ್ಥಿತಿ ಹೀಗಿದೆ. ಎರಡೂ ಬದಿಯೂ ಕೂಡ ನೋಡ್ತಾ ಹೋದ್ರೆ ಆಲ್ಮೋಸ್ಟ್ ಮಳೆ ನೀರೆಲ್ಲದು ಕೂಡ ನಿಂತು ಮೋರಿಗಳ ಮೂಲಕ ನೀರು ಏನು ಹೋಗ್ಬೇಕಾಗಿತ್ತು ಅದು ಹೋಗದೆ ಬ್ಲಾಕ್ ಆಗಿದೆ. ಆಲ್ಮೋಸ್ಟ್ 100ರಿಂದ 150 200 ಮೀಟರ್ ವರೆಗೂ ಕೂಡ ಮಳೆ ನೀರು ನಿಂತ್ಕೊಂಡಿರೋದು. ವೆಹಿಕಲ್ಗಳ ಮೂವ್ಮೆಂಟ್ ತುಂಬಾನೇ ಸ್ಲೋ, ಅದರಲ್ಲೂ ಕೂಡ 2 ವೀಲರ್ನವರು ಹೋಗೋದಂತೂ ಬಹಳನೇ ಕಷ್ಟ. ಕಳೆದ ಅರ್ಧ ಗಂಟೆಯಿಂದ ಸುರಿತಿರೋ ಮಳೆ ಹಿನ್ನೆಲೆಯಲ್ಲಿ ಇದರಲ್ಲೇ ಸವಾರಿ ಒಂದ್ ರೀತಿ ಹೇಗಂದ್ರೆ ನಿಜವಾಗ್ಲೂ ಕೂಡ ಕಷ್ಟ ಆಗ್ತದೆ. ಫ್ಯಾಮಿಲಿಗಳೆಲ್ಲ ಆಟೋದಲ್ಲಿ ಹೋಗೋದು ಕೂಡ ಕಷ್ಟ ಆಗ್ತಾ ಇರೋದು. ಬಹುತೇಕವಾಗಿ ಅರ್ಧ ಗಂಟೆಯಿಂದ ಇದೇ ರೀತಿಯಾದಂತ ಪರಿಸ್ಥಿತಿ ಇದೆ. ಇನ್ನು ಎಡಭಾಗದಲ್ಲಿ ನೋಡ್ತಾ ಹೋದ್ರೆ ಇದು ಶಾಂತಿನಗರದಿಂದ ಕೋರಮಂಗಲ ಕಡೆ ಹೋಗುವಂತ ರಸ್ತೆ. ಇನ್ನು ಮುಂಭಾಗದಲ್ಲಿ ನಿಮ್ಗೆ ನೋಡ್ತಾ ಹೋದ್ರೂ ಕೂಡ ಅಷ್ಟೇ, ಇಲ್ಲೂ ಕೂಡ ಅದೇ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆಲ್ಮೋಸ್ಟ್ 1.5ರಿಂದ 2 ಅಡಿಯಷ್ಟು ಎಡಭಾಗದಲ್ಲಿ ನೋಡ್ತಾ ಇದ್ರೆ ಮೋರಿ ಕಡೆಗೆ ನೀರು ಹೋಗ್ಬೇಕು, ಆದ್ರೆ ಫ್ಲೋ ಏನಿದೆ ಬಹಳ ಸ್ಲೋ ಇರೋದು. ನೀರಿನ ಮೂಮೆಂಟ್ ಹಾಗೇನೆ ನಿಂತ್ಕೊಂಡಿದೆ ಎರಡೂ ಕಡೆಯಿಂದ. ಯಾಕಂದ್ರೆ ತಗ್ಗು ಪ್ರದೇಶ ಆಗಿರೋದ್ರಿಂದ ಮಳೆ ನೀರೆಲ್ಲದು ಕೂಡ ಇಲ್ಲಿಗೆ ಬರ್ತಾ ಇದೆ. ಪ್ರತಿ ಮಳೆಯಲ್ಲೂ ಕೂಡ ಇದೇ ರೀತಿಯಾದಂತ ಸಿಚುವೇಶನ್. ಸೊ ಈ ಹಿನ್ನೆಲೆಯಲ್ಲಿ ಒಂದಷ್ಟು ಮಿಡ್ಲಲ್ಲಿ ಮೇಲ್ಭಾಗ ಮಾತ್ರ ಚರಂಡಿ ಹೋಗ್ಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ರು. ಆದ್ರೆ ಎರಡೂ ಬದಿಯೂ ಕೂಡ ಆ ಕಡೆಗೆ ಎಡ ಮತ್ತು ಬಲ ಬದಿಗೆ ಎರಡು ಕಡೆಯೂ ಕೂಡ ನೋಡ್ತಾ ಹೋದ್ರೆ ಮಳೆ ನೀರು ಈಗಲೂ ಕೂಡ ನಿಂತ್ಕೊಂಡು ಸಾಕಷ್ಟು ಅನಾಹುತ ಮತ್ತು ಅವಾಂತರಗಳು ಸೃಷ್ಟಿ ಆಗ್ತಾ ಇದೆ. ಒಂದ್ ಸಣ್ಣ ಮಳೆಗೆ ಬೆಂಗಳೂರಿನ ಪರಿಸ್ಥಿತಿ ಈ ರೀತಿಯಾಗಿ ಅಂದ್ರೆ ರಸ್ತೆ ಎಲ್ಲವೂ ಕೂಡ ಕೆರೆ ಅಂತಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿಂದ ಕ್ಯಾನಪಸನ್ ವೆಂಕಟೇಶ್ವರ ಜೊತೆ ಶರಣು ಹಂಪಿ, ನ್ಯೂಸ್ 18. ಇನ್ನು ರಾಯಚೂರಲ್ಲೂ ಕೂಡ ಭಾರೀ ಪ್ರಮಾಣದ ಮಳೆಯಾಗಿದೆ. ಮಂತ್ರಾಲಯ ರಸ್ತೆ ಜಲಾವೃತ ಆಗಿರುವಂಥದ್ದು ಈ ರಣಮಳೆಗೆ. ರಾಯಚೂರಲ್ಲಿ ರಣಮಳೆಯಾಗಿದೆ, ಮಂತ್ರಾಲಯ ರಸ್ತೆ ಜಲಾವೃತವಾಗಿರುವಂಥದ್ದು. ರಸ್ತೆಯ ಎರಡೂ ಬದಿಯಲ್ಲಿ ಡಿವೈಡರ್ ಮಟ್ಟಕ್ಕೆ ನೀರು ನಿಂತಿದೆ, ಅಷ್ಟರ ಮಟ್ಟಿಗೆ ಮಳೆ ಬಂದಿದೆ ಅಲ್ಲಿ. ಇನ್ನು ಸೈಲೆನ್ಸರ್ ಒಳಗಡೆ ನೀರು ಹೊಕ್ಕು ಸಾಕಷ್ಟು ವಾಹನಗಳು ಕೆಟ್ಟು ನಿಂತಿದ್ದಾವೆ. ನೋಡಿ, ನೀವು ಗಮನಿಸ್ತಾ ಇರ್ಬೋದು ಎಷ್ಟು ಮಟ್ಟಿಗೆ ನೀರು ನಿಂತಿದೆ ಅಂತ. ಅಲ್ಲಿ ನೀರು ಹೋಗೋದಕ್ಕೆ ಸರಿಯಾದಂತಹ ಜಾಗ ಇಲ್ಲದೆ ಕಾರಣಕ್ಕೆ ನೀರು ನಿಂತ್ಕೊಂಡಿದೆ ಅನಿಸ್ತಾ ಇದೆ. ಯಾಕಂದರೆ ಸರಾಗವಾಗಿ ನೀರು ಹೋಗಬೇಕು ಅಂದರೆ ಇಲ್ಲಿ ಸರಿಯಾದಂಥ ವ್ಯವಸ್ಥೆ ಇರಬೇಕು. ಸರಿಯಾದಂಥ ವ್ಯವಸ್ಥೆ ಇಲ್ಲದೆ ಇರೋ ಕಾರಣಕ್ಕೆ ಅಷ್ಟರ ಮಟ್ಟಿಗೆ ನೀರು ನಿಂತಿದೆ. ಮತ್ತೊಂದು ಕಡೆ 2 ವೀಲರ್ ಸೈಲೆನ್ಸರ್ಗಳಲ್ಲಿ, ಕಾರು ಸೈಲೆನ್ಸರ್ಗಳು ನೀರು ಹೋಗಿ ವಾಹನಗಳು ಕೆಟ್ಟು ನಿಂತ್ಕೊಳ್ತಾ ಇದ್ದಾವೆ. ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ. ರಸ್ತೆ ಮಧ್ಯೆ ವಾಹನಗಳು ಕೆಟ್ಟು ನಿಂತ್ಕೊಳ್ತಾ ಇದ್ದಾವೆ. ಹೈವೇ ರೋಡ್ ನೀರು ಮ್ಯಾಲಿಂದ ಬರಕತ್ತಾವ್ರಿ. ಗಾಡಿಗಳು ಬಂದ್ರೆ ತಪ್ಪೆ ಹೊಡೆದು ಮ್ಯಾಲೆ ತನ ಬರ್ತಾವ್ರಿ. ಇಲ್ಲಿ ತನ 2 ತಾಸು ಆಯ್ತು ರೀ. ಹಾಂ, ಕಡಿಮೆ ಆಗಿಲ್ರಿ. ಇನ್ನ ಬರಕ್ಕೆ ಕಷ್ಟ ಆಗಕತ್ತದ್ರಿ. ಗಾಡಿ ನಿಂದ್ರಸಕ್ನು ಭಾಳ ಇದಾಕತ್ತದ. ಹಾಂ, ಒಬ್ಬರು ಬೀಳ್ತಿದ್ರಿ, ಈಗ ಜಸ್ಟ್ ಬೀಳ್ತಿದ್ರಿ ಇಬ್ರು. ಹಾಂ, ಗೊತ್ತಾಗಲ್ಲ ಎಲ್ಲಿ ನಿಂದಿರ್ತೀನ ಅಂತ. ಕಡ್ಡ ಐತ್ರಿ ಅಲ್ಲಿ ಭಾಳ. ರಾಯಚೂರು ನಗರದಲ್ಲಿ ಕಳೆದ 1.5 ಗಂಟೆಗಳಿಂದ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಮಳೆಗೆ ಇವತ್ತು ನಗರದಲ್ಲಿರ್ತಕ್ಕಂಥ ರಸ್ತೆಗಳು ಹೊಳೆಯಂತಾಗಿದ್ದಾವೆ. ದೃಶ್ಯದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾದಂಥ ಪರಿಸ್ಥಿತಿಯಲ್ಲಿ ಇವತ್ತು ರಸ್ತೆಗಳಿದ್ದಾವೆ ಅಂತಕ್ಕಂಥದ್ದು. ದ್ವಿಚಕ್ರ ವಾಹನ ಸವಾರರಂತೂ ಕೂಡ ಕಳೆದ 1 ಗಂಟೆಯಿಂದ ಸಾಕಷ್ಟು ಪರದಾಟ ಪಡೆದಿರ್ತಕ್ಕಂಥ ದೃಶ್ಯಗಳು ರಾಯಚೂರು ನಗರದಲ್ಲಿ ಸರ್ವೇ ಸಾಮಾನ್ಯವಾಗಿ ಗೋಚರಿಸ್ತಾ ಇದ್ದಾವೆ. ಯುವಕರೇನೋ ಈ ಒಂದು ಹೊಳೆಯಂತಹ ಈ ಒಂದು ರಸ್ತೆಗಳಲ್ಲಿ ವಾಹನಗಳನ್ನು ತೆಗೆದುಕೊಂಡು ಹೋಗಬಹುದು, ಆದರೆ ವಯಸ್ಸಾದಂಥವರು, ಅಂಗವಿಕಲರು ಏನಾದರೂ ಈ ರಸ್ತೆಗಳಲ್ಲಿ
ನೀರುಗಳು ಬಂದರೆ ಸಾಕಷ್ಟು ಪರದಾಟ ಪಡ್ತಕ್ಕಂಥ ಪರಿಸ್ಥಿತಿ ಈ ಒಂದು ರಾಯಚೂರು ನಗರದಲ್ಲಿ ಇರ್ತಕ್ಕಂಥದ್ದು. ಸದ್ಯಕ್ಕೆ ಕಳೆದ 1 ಗಂಟೆಗಳಿಂದ ನಿರಂತರವಾಗಿ ಸುರಿದಿರುವಂತಹ ಮಳೆಗೆ ಇವತ್ತು ರಾಯಚೂರಿನ ರಸ್ತೆಗಳೆಲ್ಲ ಬಹುತೇಕ ರಸ್ತೆಗಳು ಇದೇ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಇವತ್ತು ಹೊಳೆಗಳಂತೆ ಹರಿತಾ ಇದ್ದಾವೆ. ಹಾಗಾಗಿ ವಾಹನ ಸವಾರರು ಸಾಕಷ್ಟು ಪರದಾಟವನ್ನು ಪಡ್ತಾ ಇದ್ದಾರೆ. ಮತ್ತೊಂದು ಕಡೆ ದ್ವಿಚಕ್ರ ವಾಹನ ಸವಾರರ ಪರಿಸ್ಥಿತಿ ಅಂದರೆ ಈ ನೀರಿನಲ್ಲಿ ತೆಗೆದುಕೊಂಡು ಬಂದಂಥ ದ್ವಿಚಕ್ರ ವಾಹನಗಳು ಇವತ್ತು ಯಾವ ರೀತಿಯಾಗಿ ನಿಂತ್ಕೊಂಡಿದ್ದಾವೆ ಅನ್ನುವಂಥ ದೃಶ್ಯವನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾಕಂತ ಕೇಳಿದ್ರೆ ಮುಂದೆ ಹೋಗಲಾರದಂಥ ಸ್ಥಿತಿಯಲ್ಲಿ ಎಲ್ಲಿ ಚರಂಡಿ ಇದೆಯೋ ಎಲ್ಲಿ ಏನಿದೆಯೋ ಗೊತ್ತಾಗ್ತಾ ಇಲ್ಲ. ತಗ್ಗು ದಿನ್ನೆಗಳನ್ನು ಕೂಡ ಈ ನೀರಿನಲ್ಲಿ ಕಾಣಿಸ್ತಾ ಇಲ್ಲ. ಹಾಗಾಗಿ ರಸ್ತೆಗಳ ಮೇಲೆ ಯಾರೂ ಕೂಡ ಓಡಾಟವನ್ನು ಕೂಡ ಮಾಡೋದಕ್ಕೆ ಹೆದರ್ತಾ ಇದ್ದಾರೆ. ಯಾಕಂತ ಕೇಳಿದ್ರೆ ಅಷ್ಟು ಪ್ರಮಾಣದಲ್ಲಿ ಇವತ್ತು ನೀರು ರಸ್ತೆಗಳ ಮೇಲೆ ನಿಂತ್ಕೊಂಡಿರ್ತಕ್ಕಂಥದ್ದು. ಇದೇ ರೀತಿಯಾದಂಥ ಪರಿಸ್ಥಿತಿ ಇವತ್ತು ಈ ಮಂತ್ರಾಲಯದ ರಸ್ತೆಯಲ್ಲಿ ಇರ್ತಕ್ಕಂಥದ್ದನ್ನು ನಾವು ಈ ದೃಶ್ಯಗಳನ್ನು ತೋರಿಸ್ತಾ ಇದ್ರು. ಆದರೆ ಬಹುತೇಕ ಸಿಯಾ ತಲಾಬು, ಜವಾಹರ್ ನಗರ ಮತ್ತು ಬಹುತೇಕ ಕಡೆಗಳು ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಈ ಒಂದು ನಿರ್ಮಾಣವಾಗಿರ್ತಕ್ಕಂಥದ್ದು. ರಸ್ತೆಗಳೆಲ್ಲ ರಾಯಚೂರು ನಗರದ ರಸ್ತೆಗಳೆಲ್ಲ ಇವತ್ತು ಹೊಳೆಯಂತೆ ಹರಿತಾ ಇದ್ದಾವೆ. ರಾಯಚೂರಿನಿಂದ ವಿಶ್ವನಾಥ್ ಉಗಾರ್, ನ್ಯೂಸ್ 18.